ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸುಂಡಿ. ಹೋಳಿ ಹಬ್ಬದ ಅಂಗವಾಗಿ ಹುಬ್ಬಳ್ಳಿಯಲ್ಲಿ ಜಗ್ಗಲಿಗೆ ಮೇಳ ನಡೀತು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಈ ಒಂದು ಮೇಳಕ್ಕೆ ಚಾಲನೆ ಕೊಟ್ಟರು. ಒಂದು ರೀತಿಯಲ್ಲಿ ಒಂದು ಗತಕಾಲದ ವೈಭವ, ಸಾಂಪ್ರದಾಯಿಕ ಒಂದು ಏನು ಚರ್ಮವಾದ್ಯಗಳಿಗೆ ಒಂದು ಚರ್ಮವಾದ್ಯಗಳ ಒಂದು ಗತಕಾಲದ ವೈಭವವನ್ನು ಬಿಂಬಿಸುವಂತಹ ಕೆಲಸವನ್ನು ಇವತ್ತು ಆಯೋಜಕರು ಮಾಡಿದರು. ಯಾವ ರೀತಿಯ ಒಂದು ಹಬ್ಬದ ಸಂಭ್ರಮ ಇತ್ತು ಅಂತೇಳಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಈ ಒಂದು 3000 ಹುಬ್ಬಳ್ಳಿಯ 3000 ಮಠದ ಆವರಣದಲ್ಲಿ ಈ ಒಂದು ಜಗ್ಗಲಿಗೆ ಮೇಳಕ್ಕೆ ಚಾಲನೆ ಕೊಡಲಾಯಿತು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಈ ಒಂದು ಜಗ್ಗಲಿಗೆ ಹಬ್ಬಕ್ಕೆ ಚಾಲನೆ ಕೊಟ್ಟರು. ಏನು 3000 ಮಠದ ಏನು ಗುರು ಸಿದ್ದರಾಜಯೋಗೇಂದ್ರ ಸ್ವಾಮೀಜಿಗಳು ಒಂದು ಸಾನ್ನಿಧ್ಯತೆಯಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ 10 ಮಠಾಧೀಶರು ಪಾಲ್ಗೊಂಡಿದ್ದರು. ಮತ್ತು ಏನು ವೈವಿಧ್ಯಮಯ ಕಾರ್ಯಕ್ರಮಗಳ ಒಂದು ಆಯೋಜನೆ ಮಾಡಲಾಗಿತ್ತು ಅಂತ ಹೇಳ್ಬೋದು. ಕಳೆದ 15 ವರ್ಷಗಳಿಂದ ಈ ಒಂದು ಜಗ್ಗಲಿಗೆ ಮೇಳನ ಆಯೋಜನೆ ಮಾಡ್ಕೊಂಡು ಬರಲಾಗ್ತದೆ. ಏನೋ ಈಗ ಸೆಂಟ್ರಲ್ ಕ್ಷೇತ್ರದ BJP ಶಾಸಕರಾಗಿರುವಂತಹ ಮಹೇಶ್ ತೆಂಗಿನಕಾಯಿ ಅವರ ಒಂದು ಮುಂದಾಳತ್ವದಲ್ಲಿ ಈ ಒಂದು ಜಗ್ಗಲಿಗೆ ಹಬ್ಬವನ್ನು ಆಯೋಜನೆ ಮಾಡಲಾಗ್ತಾ ಇದೆ. ಇದು ಮುಖ್ಯವಾಗಿ ಏನಂದರೆ ಚರ್ಮವಾದ್ಯಗಳು ಏನಿದೆ ಅದು ನಶಿಸ್ತಾ ಹೋಗ್ತಾ ಇದೆ, ಜೊತೆಗೆ ಜನಮಾನಸದಿಂದ ದೂರ ಆಗ್ತಾ ಇದೆ. ಆ ಒಂದು ಏನು ಚರ್ಮವಾದ್ಯಗಳಿಗೆ ಮಹತ್ವ ಕೊಡಬೇಕು ಮತ್ತು ಅವುಗಳಿಗೆ ಪುನರುಜ್ಜೀವನ ಕೊಡಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಮೇಳವನ್ನು ಪ್ರತಿ ವರ್ಷ ಆಯೋಜನೆ ಮಾಡಲಾಗ್ತಾ ಇದೆ. ವಿಶೇಷವಾಗಿ ಏನು ಹೋಳಿ ಸಂದರ್ಭದಲ್ಲಿನೇ ಈ ಒಂದು ಜಗ್ಗಲಿಗೆ ಮೇಳ ಆಯೋಜನೆ ಮಾಡಲಾಗುತ್ತೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಏನು ಹೋಳಿ ಅಂದ್ಕೂಡಲೇ ಇಲ್ಲಿ ಏನು ಚರ್ಮವಾದ್ಯಗಳ ಜೊತೆ ಮೊದಲೆಲ್ಲ ಏನಿತ್ತಂದರೆ ಹೋಳಿ ಕಾಮದಹನ ಇರ್ಬೋದು ಮತ್ತು ಹೋಳಿ ಆಟದ ಸಂದರ್ಭದಲ್ಲೂ ಸಹ ಚರ್ಮವಾದ್ಯಗಳ ಏನು ಹಲಗೆ ಇರ್ತಿತ್ತು. ಹಲಗೆ ಬಾರಿಸಿಬಿಟ್ಟೇ ಜನ ಒಂದು ಏನು ಅದಕ್ಕೆ ತಾಳಕ್ಕೆ ತಕ್ಕಂಗೆ ಕುಣಿತಾ ಇದ್ದರು ಮತ್ತು ಹಬ್ಬದ ಸಂಭ್ರಮ ಮಾಡ್ತಾಯಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಂದರೆ ಫೈಬರ್ ಇರ್ಬೋದು ಮತ್ತೇನು ಪ್ಲಾಸ್ಟಿಕ್ ಬಂದಿದೆ. ಅದರ ಪರಿಣಾಮವಾಗಿ ಏನಂದರೆ ಆ ಒಂದು ಏನು ಆಧುನಿಕ ಒಂದು ಏನು ಹಲಗೆಗಳು ಬಂದಿದ್ದಾವೆ. ಹಾಗಾಗಿ ಏನು ಜಗ್ಗಲಿಗೆ ಇರ್ಬೋದು ಮತ್ತು ಹಲಗೆ ಇರ್ಬೋದು, ಡಕ್ಕೆ ಇರ್ಬೋದು, ಏನು ಚರ್ಮವಾದ್ಯಗಳೇನಿದ್ದಾವೆ ಆ ಚರ್ಮವಾದ್ಯಗಳ ಬಗ್ಗೆನೇ ಜನರಿಗೆ ಗೊತ್ತಾಗಲಾರದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆ ಹಿನ್ನೆಲೆಯಲ್ಲಿನೇ ಇವತ್ತೇನೆಂದರೆ ಒಂದು ಏನು ಜಗ್ಗಲಿಗೆ ಮೇಳನ ಆಯೋಜನೆ ಮಾಡಲಾಗಿತ್ತು. ಜಗ್ಗಲಿಗೆ ಹಬ್ಬ ಒಂದು ರೀತಿಯಲ್ಲಿ ಹಬ್ಬದ ವಾತಾವರಣನೇ ನಿರ್ಮಾಣ ಆಗುತ್ತೆ ಅಂತ ಹೇಳ್ಬೋದು. 40 ಕಲಾ ತಂಡಗಳು 400ಕ್ಕೂ ಹೆಚ್ಚು ಜಗ್ಗಲಿಗೆಗಳನ್ನ ತೆಗೆದುಕೊಂಡು ಬಂದು ಇವತ್ತು ಒಂದು ಏನು ಹಬ್ಬದಲ್ಲಿ ಪಾಲ್ಗೊಂಡಿದ್ದರು. ಇಡೀ ಏನು 3000 ಮಠದಿಂದ ಆರಂಭಗೊಂಡಂತಹ ಮೆರವಣಿಗೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಮತ್ತೆ 3000 ಮಠದ ಆವರಣವನ್ನು ಸೇರಿತು. ಏನು ಸಾವಿರಾರು ಜನ ಈ ಒಂದು ಹಬ್ಬವನ್ನು ಕಣ್ತುಂಬಿಕೊಂಡ್ರು ಅಂತ ಹೇಳ್ಬೋದು. ಏನು ಖುದ್ದು ಏನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಮತ್ತು ಶಾಸಕ ಮಹೇಶ್ ತೆಂಗಿನಕಾಯಿ ಅವರೇ ಆ ಒಂದು ಜಗ್ಗಲಿಗೆಯನ್ನು ಬಾರಿಸುವ ಮೂಲಕ, ಢಕ್ಕೆಯನ್ನು ಬಾರಿಸುವ ಮೂಲಕ ಖುಷಿಪಟ್ಟರು ಮತ್ತು ಏನು ಆ ಒಂದು ಕಲೆಗೆ ಮತ್ತು ಕಲಾವಿದರಿಗೆ ಪ್ರೋತ್ಸಾಹ ನೀಡುವಂಥ ಕೆಲಸ ಮಾಡಿದರು. ಈ ಒಂದು ಏನು ಇಡೀ ಒಂದು ಪ್ರತಿ ವರ್ಷ ಏನು ಹೋಳಿ ಹಬ್ಬದ ಸಂದರ್ಭದಲ್ಲಿ ನಡೆಯುವಂತಹ ಈ ಒಂದು ಜಗ್ಗಲಿಗೆ ಹಬ್ಬ ಒಂದು ರೀತಿಯಲ್ಲಿ ಒಂದು ವಾಣಿಜ್ಯ ನಗರಿ ಜನತೆಗೆ ಒಂದು ಸಂಭ್ರಮ ಮುಗಿಲು ಮುಟ್ಟುವಂತೆ ಮಾಡ್ತದೆ ಅಂತ ಹೇಳ್ಬೋದು. ಪ್ರತಿ ಬಾರಿಯೂ ಸಹ ಏನು ಹೋಳಿ ಹಬ್ಬದ ಸಂದರ್ಭದಲ್ಲಿ ಈ ಒಂದು ಹಬ್ಬ ಏನು ಜಗ್ಗಲಿಗೆ ಹಬ್ಬನ ಆಯೋಜನೆ ಮಾಡಲಾಗುತ್ತೆ. ವಿಶೇಷವಾಗಿ ಏನು ಜಗ್ಗಲಿಗೆ ಅಂತೇಳಿ ಏನು ಜಗ್ಗಿಕೊಂಡು ಹೋಗಿ ಏನೋ ಹಲಗೆ ಬಾರಿಸುವಂಥ ಏನೋ ಒಂದು ಇದಿದೆ. ಅಂದರೆ ಒಂದು ಜಾನುವಾರುಗಳ ಚರ್ಮದಿಂದ ಮಾಡಿದಂತಹ ದೊಡ್ಡ ಗಾತ್ರದ ಒಂದು ಹಲಗೆಯನ್ನು ಬಾರಿಸುವ ಮೂಲಕ ಒಂದು ರೀತಿಯಲ್ಲಿ ಏನು ತನ್ನದೇ ಆದ ಒಂದು ನಾದ ಹೊರಡಿಸುವಂತಹ ಒಂದು ಏನು ಕೆಲಸವನ್ನು ಕಲಾವಿದರು ಮಾಡ್ತಾರೆ. ಆ ಒಂದು ಏನು ಸಾಂಪ್ರದಾಯಿಕ ಕಲೆ ಇತ್ತು, ಆ ಸಾಂಪ್ರದಾಯಿಕ ಕಲೆಗೆ ಒಂದು ಮಹತ್ವ ಕೊಡುವಂತಹ ಮತ್ತು ಜನರಿಗೆ ತೋರಿಸುವಂತಹ ಕೆಲಸವನ್ನು ಇವತ್ತು ಮುಖಂಡರು ಮಾಡಿದ್ರು ಅಂತ ಹೇಳ್ಬೋದು. ಮನ್ಮನೆ ಕಾಮ ಭಾವನೆಯನ್ನ ಕೆರಳಿಸಬೇಕು ಅಂತ ಪ್ರಯತ್ನ ಮಾಡಿದ್ದ. ಆ ಉದ್ದೇಶ ಅರಿಯಲಾರದೆ ಶಿವ 3ನೇ ಕಣ್ಣು ತೆಗೆದು ಅವನ್ನ ಸಂಹಾರ ಮಾಡಿದ. ಆದರೆ ರತಿಯ ಪತಿವ್ರತೆಯನ್ನ ನೋಡಿ ಅವಳನ್ನ ಪುನಃ ಮತ್ತೊಮ್ಮೆ ಅವನು ಶಿವ ಏನಿದ್ದ ಮತ್ತೊಮ್ಮೆ ಆ ಮನ್ಮಥನನ್ನ ಒಂದು ರೀತಿಯಲ್ಲಿ ಪೂರ್ತಿಯಾಗಿ ಅವನನ್ನ ಜೀವಂತಗೊಳಿಸ್ತಿಲ್ಲ ಅಂದ್ರೂ ಅವನ ಅಸ್ತಿತ್ವವನ್ನು ಕಾಪಾಡ್ತಾಳೆ. ಅದು ರತಿ ಮನ್ಮಥನ ಕಥೆ. ಆ ರತಿ ಮನ್ಮಥನ ಕಥೆ ಏನಿದೆಯಲ್ಲ ಅದರೊಳಗೆ ಇರುವಂಥದ್ದು ನಮ್ಮಲ್ಲಿರುವಂಥ ಕಾಮನೆಗಳು, ನಮ್ಮಲ್ಲಿರುವಂಥ ಕೆಟ್ಟ ವಿಚಾರಗಳು, ನಮ್ಮಲ್ಲಿರುವಂತಹ ವಿಕೃತಿಗಳನ್ನು ಹೊರಗೆ ಹಾಕಿ ಸುಟ್ಟು ಬಿಡುವಂತಹ ಕಲ್ಪನೆಯೂ ಈ ರತಿ ಮನ್ಮಥದ ಕಥೆಯಲ್ಲಿ ಬರ್ತದೆ. ಅದೇ ರೀತಿ ಭಕ್ತ ಪ್ರಹ್ಲಾದನನ್ನ ಕೊಲ್ಲಬೇಕು ಅಂತ ಮಹೇಶ್ ತೆಂಗಿನಕಾಯಿ ಅವರು ಆ ಜಗ್ಗಲಿಗೆ ಅದು ಸ್ವಲ್ಪ ಮರಿತಾ ಇತ್ತು. ಮಹೇಶಣ್ಣ ಅದನ್ನ ಮತ್ತೆ ಎಲ್ಲರಿಗೂ ನೆನಪು ಮಾಡಿ ಎಲ್ಲ ಒಂದು ವ್ಯವಸ್ಥೆಯೊಳಗೂ ಸಹಿತ ಪಕ್ಕಾ ಮಾಡಿ
ಸಣ್ಣ ಹಲಿಗಿ, ದೊಡ್ಡ ಹಲಿಗಿ, ಜಗ್ಗಲಿಗಿ ಎಲ್ಲ ತಂದು ಅವ್ರನ್ನ ಸರಿಯಾಗಿ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ತಾವಾಗೆ ಬರುವಂತೆ ಮಾಡಿ ನಾಡಿನ ಇಷ್ಟು ಜನ ಮಠಾಧೀಶರನ್ನ ಒಂದು ಕಡೆ ಕೂಡಿಸಿ ಎಲ್ಲರಿಗೂ ಇದೊಂದು ಹಬ್ಬದ ರೀತಿಯಲ್ಲಿ, ಸಾಮೂಹಿಕ ಹಬ್ಬದ ರೀತಿಯಲ್ಲಿ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಜೋರಾದ ಚಪ್ಪಾಳೆಯನ್ನು ತಟ್ಟಿ ಅಭಿನಂದಿಸಿರಿ. ಇದಕ್ಕೆ ಪೂಜ್ಯರಾದಂತಹ ಜಗದ್ಗುರುಗಳು, ಪೂಜ್ಯರಾದಂತಹ ಗುರುಗಳು ಬಂದು ಒಂದು ರೀತಿಯಲ್ಲಿ ಹೆಂಗೆ ಪಾರ್ವತಿ ಕಲ್ಯಾಣ ಆದಾಗ ಯಾವ ರೀತಿ ಆತಲ್ಲ ಆ ರೀತಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ಇವರೆಲ್ಲ ಆಶೀರ್ವಾದ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ಒಂದೇ ಟೈಮ್ಗೆ ಇಷ್ಟು ಜನರ ಆಶೀರ್ವಾದ ನಿಮಗೆ ನಮಗೆ ಸಿಗ್ತಾ ಇದೆ. ಅವರಿಗೂ ಒಂದು ಅಲ್ಲೇ ಜೋರಾದ ಚಪ್ಪಾಳೆಯನ್ನು ತಟ್ಟಿ ಆಶೀರ್ವಾದ ತೆಗೆದುಕೊಡ್ರಿ ಅಂತ ಹೇಳ್ತಾ ಮತ್ತೊಮ್ಮೆ ಮೈ ತೆಂಗಿನಕಾಯಿ ಅವರಿಗೆ ಅವರ ತಂಡಕ್ಕೆ ಅತ್ಯಂತ ಹೃತ್ಪೂರ್ವಕವಾದ ಅಭಿನಂದನೆ, ಧನ್ಯವಾದ, ನಮಸ್ಕಾರ. ಭಾರತ ಮಾಡಿದ್ರು. ಅವಾಗ ಎಲ್ಲರೂ ಮಾತಾಡ್ತಾ ಇದ್ರು, ಮಹೇಶ್ ತೆಂಗಿನಕಾಯಿ ಅವರೇ ಇಷ್ಟೆಲ್ಲ ಚೆನ್ನಾಗಿ ಮಾಡಿದ್ರಿ, ಮುಂದೆ ನೀವು MLA ಆಗಬೇಕು ಅಂತ ಮಾತಾಡ್ತಾ ಇದ್ರು. ಆಮೇಲೆ ಒಂದು 3-4 ವರ್ಷ 5 ವರ್ಷ ಆದಮೇಲೆ ಅವ್ರ ತಲೆ ಒಳಗೆ MLA ಆಗಬೇಕು ಅಂತ ಏನೋ ಬಂತು ಅಂತ ಕಾಣಿಸ್ತದೆ. ಜೋಶಿ ಅವ್ರ ತಲೆಯಲ್ಲಿ ಬಂದು ಮಾಡಿಸಿದ್ರಂತ ಅವ್ರಿಗೆ MLA. ಆವಾಗ ಏನಾಯ್ತು ಅಂತಂದ್ರೆ ಈ ಎಲ್ಲರೂ ಹಿಂಗೆ ರೀ, ಬಂಗಾರಪ್ಪ ಅಲ್ಲಿ ಒಂದು ಹೊಳೆ ಇದೆ ಅವ್ರ ಊರ ಹತ್ರ, ಅಲ್ಲಿ ಸಾರ್ವಜನಿಕ ಮದುವೆ ಮಾಡಿಸಿ ಡೊಳ್ಳು ಬಾರಿಸ್ತಿದ್ರು ಅವರು. ಡೊಳ್ಳು ಆ ಡೊಳ್ಳು ಬಾರಿಸಿ ಅವ್ರು MLA ಆದ್ರು ಅಲ್ಲಿ. ಈಗ ಒಬ್ಬೊಬ್ಬರು MLAಗಳು ಒಂದೊಂದು ಹಿಡ್ಕೊಂಡು MLA ಆಗ್ಯಾರ. ಇಲ್ಲಿ ನಮ್ಮ ಮಹೇಶ್ ತೆಂಗಿನಕಾಯಿ ಅವರು ಈ ಹಲಿಗೆ ಹಿಡ್ಕೊಂಡು MLA ಆಗಿದಂಥ ಸಂದರ್ಭ ಬಂತು. ನಾವೀಗ ಹೇಳೋದು ಇಷ್ಟೇ, ಮಹೇಶ್ ತೆಂಗಿನಕಾಯಿ ಅವರು MLA ಆದಮೇಲೆ ಈ ಜಗ್ಗಲಿಗೆ ಹಬ್ಬ ಬಿಡ್ತಾರೆ ಅಂತ ಮಾಡಿದ್ವಿ. ಬಹುಶಃ ಅವರು ಮಂತ್ರಿ ಇನ್ನ ಮೇಲೆ ಮಂತ್ರಿ ಆಗೋವರೆಗೂ ಈ ಹಲಿಗೆ ಇರೋದೆ ಅಂತ ಕಾಣಿಸ್ತದೆ, ನಿರಂತರವಾಗಿರ್ತದೆ ಅಂತ ಹೇಳಕತ್ತಾರ. ಅಂದ್ರೆ ಅವರು ಅವರ ಕ್ಷೇತ್ರದಲ್ಲಿ ರೋಡಿನ ಕೆಲಸ ಮಾಡಿಸೋದು, ಪ್ರತಿ ವರ್ಷದ ಮನ ಇವಾಗ ಮತ್ತು ಇಲ್ಲಿ ಬರೀ ಒಂದು ಜಗ್ಗಲಿಗೆಗೆ ಈ ಒಂದು ಹಬ್ಬ ಸೀಮಿತ ಆಗಿರಲಿಲ್ಲ. ವೈವಿಧ್ಯಮಯ ಕಲಾ ತಂಡಗಳು ಇಲ್ಲಿ ಡೊಳ್ಳಿರ್ಬೋದು, ಯಾಕಂದರೆ ಚರ್ಮದಲ್ಲಿ ಏನೇನು ವಾದ್ಯಗಳಿದ್ದಾವೆ, ಡೊಳ್ಳಿರ್ಬೋದು, ಡಕ್ಕೆ ಇರ್ಬೋದು, ಯಾವ ರೀತಿಯ ವಾದ್ಯಗಳು, ತರಹೇವಾರಿ ವಾದ್ಯಗಳನ್ನು ನುಡಿಸುವಂತಹ ಬಾರಿಸುವಂತಹ ಕೆಲಸವನ್ನು ಈ ಹಬ್ಬದ ಸಂದರ್ಭದಲ್ಲಿ ಈ ಮೆರವಣಿಗೆಯಲ್ಲಿ ಮಾಡಲಾಯಿತು. ಅಲ್ಲದೆ ಏನು ರಾಮಾಯಣ ಮಹಾಭಾರತದ ಇರ್ಬೋದು, ನರಸಿಂಹನ ಅವತಾರ ಇರ್ಬೋದು, ಮತ್ತು ಏನು ರುದ್ರಾವತಾರ ಇರ್ಬೋದು, ಮತ್ತು ಈಶ್ವರನದು ಏನು 3ನೇ ಕಣ್ಣು ತೆಗೆದ್ರೆ ಏನಾಗುತ್ತಂತೆ ಆ ರೀತಿ ಒಂದು ಬೆಂಕಿ ಉತ್ಪತ್ತಿ ಆಗೋ ರೀತಿಯಲ್ಲಿ ಆ ರೀತಿಯ ಒಂದು ಬಿಂಬಿಸುವಂತಹ ಕೆಲಸವನ್ನು ಮಾಡಿದರು. ಜೊತೆಗೆ ಏನು ನಾಗಾ ಸಾಧುಗಳ ಒಂದು ವೇಷ ಧರಿಸಿದಂಥವ್ರು, ಹುಲಿ ವೇಷ ಧರಿಸಿದಂಥವ್ರು, ಹೀಗೆ ಏನು ಕರ್ನಾಟಕ ಒಂದೇ ಅಲ್ಲ, ನೆರೆ ರಾಜ್ಯದ ಒಂದು ಏನು ಮಹಾರಾಷ್ಟ್ರದ ಇಚಲಕರಂಜಿಯ ಕಲಾವಿದರು ಸಹ ಬಂದಿದ್ದರು. ಕರ್ನಾಟಕದ ಉಡುಪಿ ಬೇರೆ ಬೇರೆ ಕಡೆಯಿಂದಲೂ ಸಹ ಕಲಾವಿದರು ಬಂದು ಈ ಒಂದು ಜಗ್ಗಲಿಗೆ ಹಬ್ಬದಲ್ಲಿ ಪಾಲ್ಗೊಂಡಿದ್ದರು. ಮತ್ತು ಏನು ಆ ಒಂದು ಸಾಂಪ್ರದಾಯಿಕ ಜನಪದ ಕಲೆಗಳಿದ್ದಾವೆ, ಬೇರೆ ಬೇರೆ ಕಲೆಗಳನ್ನು ಒಂದು ಇಲ್ಲಿ ಏನು ಪ್ರದರ್ಶನ ಮಾಡುವ ಮೂಲಕ ಒಂದು ರೀತಿಯಲ್ಲಿ ಸಾಂಪ್ರದಾಯಿಕ ಕಲೆಗಳ ಒಂದು ಪುನರುಜ್ಜೀವನಕ್ಕೆ ನಾಂದಿ ಆಡುವಂಥ ಕೆಲಸವನ್ನು ಇವತ್ತು ಮಾಡಲಾಯಿತು. ಒಟ್ಟಾರೆ ಏನು ಹುಬ್ಬಳ್ಳಿಯಲ್ಲಿ ನಡೆದಂಥ ಜಗ್ಗಲಿಗೆ
ಹಬ್ಬ ಎಲ್ಲರನ್ನೂ ಸಹ ಒಂದು ಸಂಭ್ರಮದಲ್ಲಿ ತೇಲಿಸುವಂಥ ಮಾಡ್ತು. ಮತ್ತು ಮುಖಂಡರು ಸಹ, ಸ್ವಾಮೀಜಿಗಳು ಸಹ ಖುಷಿಪಟ್ಟರು, ಮುಖಂಡರು ಸಹ ಈ ಒಂದು ಹಬ್ಬದಲ್ಲಿ ಭಾಗಿಯಾಗಿ ಖುಷಿ ಪಡುವಂಥ ಕೆಲಸ ಮಾಡಿದ್ರು. ಇದು 15ನೇ ಒಂದು ಜಗ್ಗಲಿಗೆ ಹಬ್ಬ ಆಗಿದೆ. ಪ್ರತಿ ವರ್ಷವೂ ಈ ರೀತಿಯ ಒಂದು ಹಬ್ಬ ಆಯೋಜನೆ ಮಾಡಲಿ, ಆ ಒಂದು ಚರ್ಮವಾದ್ಯಗಳಿಗೆ ಏನು ಮಹತ್ವ ಕೊಡುವಂಥ ಕೆಲಸ ಆಗಲಂತೇಳಿ ಜನತೆಯು ಸಹ ಆಶಯ ವ್ಯಕ್ತಪಡಿಸ್ತವೆ. ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.